ನಮಸ್ತೆ ಶ್ರೀಮಾತ್ರೆ ನಮಃ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೇನು ಆಷಾಢ ಮುಗೀತಿದೆ. ಆಷಾಢನೂ ತುಂಬ ಚೆನ್ನಾಗಿ ಎಲ್ಲರೂ ದೇವಿಗೆ ಪೂಜೆ ಮಾಡ್ಕೊಂಡಿದ್ದೀರಾ, ದೇವಿ ದರ್ಶನ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿ ಎಲ್ಲನೂ ಮಾಡ್ಕೊಂಡಿದ್ದೀರಾ ಅಂದ್ಕೋತೀನಿ. ಏಕಾದಶಿ ಸ್ಟಾರ್ಟ್ ಆಯಿತು ಅಂದರೆ ಆಷಾಢದಲ್ಲಿ ಇನ್ನು ಎಲ್ಲ ಹಬ್ಬಗಳು ಸ್ಟಾರ್ಟ್ ಆದಂಗೆ ಸ್ಟಾರ್ಟ್ ಆಗುತ್ತೆ ಕೂಡ. ಮೊದಲನೇದಾಗಿ ಗುರುಪೌರ್ಣಮಿ, ಏಕಾದಶಿ, ಅದಾದಮೇಲೆ ಗುರುಪೌರ್ಣಮಿ, ಅದಾದಮೇಲೆ ವರಲಕ್ಷ್ಮಿ ಹಬ್ಬ. ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಇನ್ನು ಹಬ್ಬಗಳು ಸ್ಟಾರ್ಟ್ ಆದಂಗೆ ಇದ್ರ ಬಗ್ಗೆ ನಾನು ಸ್ವಲ್ಪ ನನಗೆ ತಿಳಿದಿರೋ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ಸೀರೆಗಳಾಗಲಿ ಅಥವಾ ಏನಾದರೂ ಜ್ಯುವೆಲರೀಸ್ ಅಂದರೆ ಆರ್ಟಿಫಿಷಿಯಲ್ ಜ್ಯುವೆಲರೀಸು ದೇವಿಗೆ ಮತ್ತು ಸೀರೆ ಉಡಿಸೋದು, ಈ ಥರದ್ದು ಚಿಕ್ಕ ಪುಟ್ಟ ಟಿಪ್ಸ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಯಾವ ಥರ ಅಂತ ಡೌಟ್ಸ್ ಇದ್ದರೆ ನನ್ನನ್ನು ಕೇಳಿ, ಅಂದರೆ ನನಗೆ ಗೊತ್ತಿರೋದನ್ನು ನಾನು ತಿಳ್ಸೋಕ್ಕೆ ರೆಡಿ ಇದ್ದೀನಿ. ಏನಕ್ಕೆ ಅಂದರೆ ನಾನು ತುಂಬ ವರ್ಷಗಳಿಂದ ವರಲಕ್ಷ್ಮಿ ಹಬ್ಬನ ಮಾಡ್ತಿದ್ದೀನಿ. ಹಾಗಾಗಿ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನಿಮಗೆ ಗೊತ್ತಿರೋದು, ನನಗೆ ಗೊತ್ತಿಲ್ಲದಿರೋದನ್ನು ನೀವು ನನಗೆ ತಿಳಿಸಿ. ಏನು ಅಂದರೆ ಈಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗ್ತಿರೋದ್ರಿಂದ ಮತ್ತು ಸ್ಯಾರಿ ಡ್ರಾಪಿಂಗ್ಸು, ಈ ಥರದ್ದು ಚಿಕ್ಕ ಪುಟ್ಟದ್ದು ಹೇಳೋಣ ನನಗೆ ಗೊತ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನನಗೆ ಗೊತ್ತಿರೋ ಅಷ್ಟಂತೂ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನಮಸ್ತೆ ಶ್ರೀಮಾತ್ರೆ ನಮಃ.